ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ದಾರೆ ಗೆಳೆಯರೇ? ಐ ಹೋಪ್ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಬನ್ನಿ, ನಾನು ಶ್ರೀ ಕ್ಷೇತ್ರ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನಕ್ಕೆ ಬಂದಿದ್ದೀನಿ. ಬನ್ನಿ, ಶ್ರೀ ಕ್ಷೇತ್ರ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯ ದರ್ಶನ ಮಾಡೋಣ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಹಾಗೆ ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಶ್ರೀ ಸಿದ್ಧಲಿಂಗೇಶ್ವರ ಜನಿಸಿದ್ದು ಈಗಿನ ಚಾಮರಾಜನಗರ ಜಿಲ್ಲೆಯ ಅದೇ ತಾಲೂಕಿನ ಹರದನಹಳ್ಳಿ ಎಂಬ ಗ್ರಾಮದಲ್ಲಿ. ಮಲ್ಲಿಕಾರ್ಜುನ ಮತ್ತು ಜ್ಞಾನಾಂಬ ಎಂಬ ಶಿವ ದಂಪತಿಗಳಿಗೆ ಮದುವೆಯಾಗಿ ಬಹಳ ಕಾಲಗಳ ಉರುಳಿದರೂ ಸಂತಾನ ಭಾಗ್ಯವಿರಲಿಲ್ಲ. ಅದಕ್ಕಾಗಿ ದಿನನಿತ್ಯವೂ ಭಕ್ತಿ ಭಾವನೆಗಳಿಂದ ಶಿವನನ್ನು ಪ್ರಾರ್ಥಿಸುತ್ತಾ ಅತಿಥಿ ಯೋಗಿಗಳನ್ನು ಸೇವೆಯನ್ನು ಶ್ರದ್ಧಾಭಕ್ತಿಗಳಿಂದ ಮಾಡಿಕೊಂಡು ಶಿವ ನಡೆಸಿಕೊಂಡರು. ಹೋಗುವಾಗಲೇ ಅವರಿಗೆ ಸಿದ್ಧಲಿಂಗೇಶ್ವರ ಜನನವಾಗಿತ್ತು. ಸಿದ್ಧಲಿಂಗೇಶ್ವರ 8 ವರ್ಷಗಳಿದ್ದಾಗಲೇ ಅವರ ತಂದೆ ತಾಯಿ ಅವರನ್ನು ಚನ್ನಬಸವೇಶ್ವರ ಗೋಸಲ ಮಠಕ್ಕೆ ವಿದ್ಯಾಭ್ಯಾಸ ಕಳಿಸ್ತಾರೆ. ಆಧ್ಯಾತ್ಮಿಕ ದೈವಿಕ ಜ್ಞಾನಗಳಿಂದ ತನ್ನ ವಯಸ್ಸಿಗೆ ಮೀರಿದ ಜ್ಞಾನಿಯಾಗಿದ್ದರು. ಬಾಲಕ ಸಿದ್ಧಲಿಂಗರನ್ನು ಕಂಡು ಗುರುಗಳು ಚನ್ನಬಸವೇಶ್ವರ ಆಶ್ಚರ್ಯವಾದರು, ಚಕಿತರಾದರು. ಗುರುಗಳೇ ಕೂಡಲೇ ಬಾಲಕನಿಗೆ ಸತ್ಯ ಸಾಂತ್ವನ ದೀಕ್ಷೆ ನೀಡಿ ತಮ್ಮ ಶಿಷ್ಯರಾಗಿ ಸ್ವೀಕರಿಸುತ್ತಾರೆ. ಸಿದ್ಧಲಿಂಗ ಸ್ವಾಮಿಗಳ ಲೋಕ ಸಂಚಾರ ಮತ್ತು ಜ್ಞಾನ ಬೋಧನೆಗಳ ಬಗ್ಗೆ ಹಳೆ ಗುರುಕುಲ ಪದ್ಧತಿಯಲ್ಲಿ ತರಗತಿಗಳಿಗೆ ಹಾಜರಾಗಿ ಪಡೆಯುವ ಜ್ಞಾನಕ್ಕಿಂತ ಲೋಕ ಸಂಚಾರ ಮಾಡುತ್ತಾ ಗಳಿಸುವ ಜ್ಞಾನ ಮತ್ತು ಮಹತ್ವವಾದದ್ದು ಎಂಬುದು ನಂಬಿಕೆ ಇತ್ತು. ಹೀಗಾಗಿ ಲೋಕ ಸಂಚಾರ ಮಾಡುತ್ತಲೂ ಜ್ಞಾನ ಸಂಪಾದಿಸಿಕೊಳ್ಳುವುದು ಶಿಕ್ಷಣದ ಒಂದು ಮುಖ್ಯ ಭಾಗವಾಗಿತ್ತು. ಅದೇ ರೀತಿ ಸಿದ್ಧಲಿಂಗೇಶ್ವರ ಚೆನ್ನ ಮಲ್ಲಿಕಾರ್ಜುನ ಮಾರ್ಗದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಮೇಲೆ ಗುರುಗಳ ಅಪ್ಪಣೆಯಂತೆ ಮೇರೆಗೆ ಲೋಕ ಸಂಚಾರ ಹೊರಟರು ಎನ್ನುತ್ತಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ, ಪಶ್ಚಿಮ ಘಟ್ಟಗಳಿಂದ ಅರುಣಾಚಲ ಪ್ರದೇಶವರೆಗೂ ಇಡೀ ಭಾರತವನ್ನು ಸಂಚಾರ ಮಾಡಿ ಶಿವಯೋಗ ಶಿವಭಕ್ತಿಯನ್ನು ಪ್ರಸಾರ ಮಾಡುವ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾರೆ. ಫ್ರೆಂಡ್ಸ್, ಈ ಗೋಪುರ ಮೇಲೆ ನಿಮ್ಗೆ ಚಿಕ್ಕದಾಗಿ ಒಂದು ಗೊಂಬೆ ರೂಪದಲ್ಲಿ ಕಾಣ್ತಾ ಇದೆಯಲ್ಲ, ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಪ್ರತಿಯೊಂದು ಪವಾಡಗಳನ್ನು ಅಲ್ಲಿ ಒಂದು ಚರಿತ್ರೆ ರೂಪದಲ್ಲಿ ಹಾಕಲಾಗಿದೆ. ಪ್ರತಿಯೊಂದು ಗೊಂಬೆಗಳು ಒಂದೊಂದು ವಿಶೇಷವಾದಂತ ಚರಿತ್ರೆ ಹೇಳ್ತಾ ಇದೆ. ನೋಡಿ, ನೀವು ಅಬ್ಸರ್ವ್ ಮಾಡಿ, ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಪ್ರತಿಯೊಂದು ಚರಿತ್ರೆಯು ಅಲ್ಲಿ ಹೇಳಲಾಗಿದೆ.
ಫ್ರೆಂಡ್ಸ್, ನೀವು ಸಿದ್ಧಲಿಂಗೇಶ್ವರರ ದರ್ಶನ ಆದ್ಮೇಲೆ ಅನ್ನ ಪ್ರಸಾದ ಇರುತ್ತದೆ. ಇದರ ಹಿಂದೆ ದೇವಸ್ಥಾನದ ಹಿಂದಿನ ಭಾಗದಲ್ಲಿ ಒಂದು ಬೃಹತ್ವಾದಂತ ಅನ್ನ ಪ್ರಸಾದ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ನೀವು ಪ್ರಸಾದವನ್ನು ತೆಗೆದುಕೊಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಕಮೆಂಟ್ಸ್ ಮೂಲಕ. ಹಾಗೆ ಈ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.